ಹಾಯ್ ಫ್ರೆಂಡ್ಸ್, ನೋಡಿ ಶುಕ್ರವಾರ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಕತ್ತಲೆ ಆಗಿದೆ, ಸ್ವಲ್ಪ ಬೆಳಕಾಗಿದೆ, ಇನ್ನೂ ಕತ್ತಲೆ ಇದೆ. ನೋಡಿ ಇನ್ನೂ ಲೈಟ್ಸ್ ಎಲ್ಲ ರೋಡಲ್ಲೆಲ್ಲ ಆನ್ ಆಗಿದೆ. ಶುಕ್ರವಾರದ್ದು ಬೆಳಗ್ಗೆ ಬೇಗನೆ ಪೂಜೆ ಆಗುತ್ತೆ. ಪೂಜೆ ಮುಗಿಸ್ಕೊಂಡಿದ್ದೀನಿ ನೋಡಿ ಇವತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಆಗುತ್ತೆ ಶುಕ್ರವಾರ. ತಿಂಡಿ ಇವತ್ತು ದಾಲ್ ಕಿಚಡಿ ಮಾಡೋಣ ಅಂತ ತೊಗೊಂಡಿದ್ದೀನಿ ತಿಂಡಿ ಮಾಡೋಕ್ಕೆ. ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಲೋಟದಲ್ಲಿ ಒಂದು ಲೋಟ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಟೈಮ್ ಅಲ್ಲ 6:30 ಆಗಿದೆ. ಬೆಳಗ್ಗೆ ತಿಂಡಿ ಮಾಡಿ ಇನ್ನು ಟೈಮ್ ಆಗಿಬಿಡುತ್ತೆ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ. ಸ್ವಲ್ಪ ಕರಿಬೇವು, 4 ಹಸಿಮೆಣ್ಸಿಕಾಯಿ, ಚಿಕ್ಕ 4 ಈರುಳ್ಳಿ, ಒಂದು ನಿಂಬೆಹಣ್ಣು ಅಂದರೆ ಅರ್ಧ ನಿಂಬೆಹಣ್ಣು ಸಾಕು, 4 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ. ಬನ್ನಿ ದಾಲ್ ಕಿಚಡಿ ಹೇಗೆ ಮಾಡೋಣ ನೋಡೋಣ. ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದೊಂದು ಲೋಟ ಹೆಸರುಬೇಳೆ. ನೀವು ತೊಳ್ಕೊಬೇಕು ನೋಡಿ. ಇವಾಗ ಅಕ್ಕಿನೂ ಮತ್ತು ಬೇಳೆನೂ ಬೇಯಿಸ್ಕೊಳ್ಳೋಣ. ಅಕ್ಕಿ ಬೇಳೆ ಮಾತ್ರ ಬೇಯಕ್ಕಿಟ್ಟಿದ್ದೀನಿ. ಕುಕ್ಕರ್ ಮುಚ್ಚಿಕ್ಕೋದೋಣ. ಮಾಡೋರು ಬೇರೆ ಬೇರೆ ಥರ ಕಿಚಡಿ ಮಾಡ್ತಾರೆ. ನಾನು ಬೇಳೆ ಮತ್ತು ಅಕ್ಕಿ ಹಾಕಿ ಕಿಚಡಿ ಮಾಡಿದ್ದೀನಿ. ಬೇಳೆ ದಾಲ್ ಕಿಚಡಿ ಈ ಥರ ನಿಂಬೆಹಣ್ಣು, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಚಿಕ್ಕದಾಗಿರೋ ಇದರಲ್ಲಿ ತುರ್ಕೋಬೇಕು ಅಂತ ಹಿಂಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ತುರಿದ್ಬಿಟ್ಟು ನಾನು ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಅಷ್ಟೇ ತೊಗೊಂಡಿರೋದು. ಚಿಲ್ಲಿ ಪೌಡ್ರ್ ಬೇಕಾದ್ರೆ ಹಾಕೋಬೋದು, ಆದರೆ ನಾನು ಚಿಲ್ಲಿ ಪೌಡ್ರ್ ಹಾಕಲ್ಲ, ಯಾಕಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಲ್ಲ, ಹಂಗಾಗಿ ಚಿಲ್ಲಿ ಪೌಡ್ರ್ ಹಾಕಿಲ್ಲ. ಬರೀ ಧನಿಯಾ ಪೌಡ್ರು, ಅರಿಶಿನ ಪೌಡ್ರು ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡಬೇಕು. ಮಕ್ಕಳು ಸ್ನ್ಯಾಕ್ಸ್ಗೆ ಪಪ್ಪಾಯ ಹಾಕೋಣ ಅಂತ ಪಪ್ಪಾಯ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಕರಿಬೇವು, ಹಸಿಮೆಣ್ಸಿಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅಂದರೆ ನಾನು ಬೇಳೆ ಅಕ್ಕಿ ಎಲ್ಲ ಬೇಯಕ್ಕಿಟ್ಟಿದ್ನಲ್ಲ ಅವಾಗ ಹಾಕ್ಕೊಂಡಿಲ್ಲ, ಇವಾಗ ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಡಿರೋದೆಲ್ಲ ಮಿಕ್ಸ್ ಮಾಡ್ತೀನಲ್ವ, ಆವಾಗ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊ, ಅದನ್ನು ಹಾಕ್ಕೋತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋತಾರೆ. ಈಗ ಅರಿಶಿನ ಮತ್ತು ಧನಿಯಾ ಪುಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಅಕ್ಕಿ ಬೇಳೆ ಕೂಗಕ್ಕಿಟ್ಟಿದ್ನಲ್ಲ, ಅದು ಅನ್ನ ಆಗಿದೆ. ಅನ್ನಕ್ಕೆ ಇವಾಗ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದು ಒಗ್ಗರಣೆಲಿ ಇದೆಯಲ್ಲ, ಒಗ್ಗರಣೆಯಲ್ಲಿ ಇದು ತೆಗೆದು ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ತಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲೇ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನೀರು ಹಾಕ್ಕೋತೀನಿ. ಇವಾಗ 1.5 ಗ್ಲಾಸ್ ನೀರು ಹಾಕ್ಕೋತೀನಿ. ನೋಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ.
ಇವಾಗ ಅರ್ಧ ಹೋಳು ನಿಂಬೆಹಣ್ಣು. ಬಾಯ್. ನಮ್ಮ ಮನೆಯವ್ರಿಗೆ ಟೈಮ್ ಆಗುತ್ತೆ ಅಂತ ನೀರು ಕೂಡ ಕುಡ್ದಿರಲಿಲ್ಲ. ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ. ಅವರು ಹೊರಟ್ರು, ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಅವರೊಬ್ರಿಗೆ ಅಷ್ಟೇ ಕಾಫಿ ಮಾಡಿಕೊಟ್ಟಿದ್ದೆ. ಇವಾಗ ಸ್ವಲ್ಪ ಇತ್ತಲ್ವ, ನಾನು ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಬಿಸಿಗಿಟ್ಟಿದ್ದೀನಿ. ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ. ಇವಾಗ ಅವರು ಕೆಳಗಡೆ ಗಾಡಿ ತೆಗಿಯಕ್ಕೆ ಹೊರಟ್ರು, ಟೈಮ್ ಆಗುತ್ತೆ ಹೊರಡ್ತೀನಿ ಅಂತ, ಇನ್ನೂ ಬಂದಿಲ್ಲ ನೋಡಿ. 7 ಕಾಲಾಗಿದೆ, 7 ಕಾಲು. ಇನ್ನು ಹೆಂಗೆ ಚಳಿಗಾಲಕ್ಕೆ ಇದು ಬೀಳುತ್ತಲ್ಲ, ಹಿಮ ಬೀಳುತ್ತಲ್ಲ, ಆ ಥರ ಮೊಬ್ಬು ಥರ ಇದೆ ಕತ್ಲೆ. ಮನೆಯವರು ಬಂದರು, ಬಾಯ್. ಅವರು ಹೊರಟ್ರು, ಟೈಮ್ ಆಗುತ್ತೆ ಹೊರಡ್ತೀನಿ ಅಂತ. ಇವತ್ತು ಮಕ್ಕಳಿಗೆ ಸ್ವಲ್ಪ ದಾಳಿಂಬೆ ಇತ್ತು, ಪಪ್ಪಾಯಿ ಇತ್ತು. ನಮ್ಮ ಪಪ್ಪಾಯಿನೋ ದಾಳಿಂಬೆ ನಮ್ಮ ಮನೆಯವ್ರಿಗೂ ಹಾಕಿ ಕಳಿಸ್ದೆ. ಇನ್ನೊಂದು ಸ್ವಲ್ಪ ಇದೆ. ಆ ಇಬ್ಬರು ಮಕ್ಳಿಗೂ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ತೀನಿ. ಅಷ್ಟರಲ್ಲಿ ಕಾಫಿನೇ ಬಿಸಿಯಾಗಿದೆ ನೋಡಿ, ಕಾಫಿ ಕುಡಿತೀನಿ. ಇವಾಗ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತು ಶುಕ್ರವಾರದ ವಿಡಿಯೋ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.